ಎಡಕ್ಕೆ ಚಲಿಸಬೇಕು. ಇಲ್ಲ ಮೈಕೆ ಶಾಲೆ ಇದೆ, ನಿಧಾನವಾಗಿ ಚಲಿಸಬೇಕು. ಇಲ್ಲಿ ನಾಲ್ಕು ಜನ ಹುಡುಗರು ಬನ್ನಿ. ಇಲ್ಲಿ ಬರ ಹಂಗೆ ಕ್ರಾಸ್ ಆಗ್ರಲ್ಲ, ಹಂಗೆ ಹೋಗ್ರಿ. ಬಾತ್ರೂಮ್ ಹಂಗೆ ಹೋಗ್ರಿ, ಹಂಗೆ ಹೋಗ್ರಿ. ಹೋಗು ಹಂಗೆ ಹೋಗ್ರಿ. ನಮ್ಮ ಪಾದಚಾರಿಗಳು ಜೀವನ ಪಟ್ಟಿಯ ಮೂಲಕ ರಸ್ತೆಯನ್ನು ದಾಟಬೇಕು. ಫಸ್ಟ್ ಸಿದ್ಧರಾಗಿ ನೆಕ್ಸ್ಟ್ ಹೊರಡಿ. ನೆಕ್ಸ್ಟ್ ಫ್ರೈ. ರಸ್ತೆಯಲ್ಲಿ ಉಬ್ಬು ಇದೆ, ವಾಹನಗಳು ವೇಗ ಕಡಿಮೆ ಮಾಡಬೇಕು. ಪಾದಚಾರಿಗಳು ಜೀಬ್ರಾ ಪಟ್ಟಿಯ ಮೂಲಕ ರಸ್ತೆಯನ್ನು ದಾಟಬಹುದು. ಟ್ರೈನ್ ಸೌಂಡ್. ರೈಲು ಬರುತ್ತಾ ಇದೆ. ರೈಲು ಬರುವಾಗ ಯಾರು ಹಳಿಯನ್ನು ದಾಟಲು ಪ್ರಯತ್ನಿಸಬೇಡಿ. ಲೆವೆಲ್ ಕ್ರಾಸಿಂಗ್ ಗೇಟ್ ತೆಗೆದಿದೆಯೋ ಮುಚ್ಚಿದೆಯೋ ಎಂಬುದನ್ನು ಖಚಿತಪಡಿಸಿಕೊಂಡು ಚಲಿಸಬೇಕು. ಫುಲ್ ಮೇಲೆ Next one.
ಶಬ್ದವನ್ನು ಮಾಡಬೇಡಿ. ಶಬ್ದವನ್ನು ಕಡಿಮೆಗೊಳಿಸಿ. ಶಬ್ದವನ್ನು ಕಡಿಮೆಗೊಳಿಸಿ. ಆ ಬ್ಯಾಟ್ರಿ ಐತೆ ನೋಡ್ರಿ. ಆಸ್ಪತ್ರೆ ಇದೆ. ವಾಹನದ ವೇಗವನ್ನು ಕಡಿಮೆಗೊಳಿಸಬೇಕು. ರಸ್ತೆಯನ್ನು ದಾಟುವಾಗ ಮೊಬೈಲ್ ಬಳಸಬೇಡಿ. ವೆರಿ ಗುಡ್. ರಸ್ತೆಯನ್ನು ದಾಟುವಾಗ ಮೊಬೈಲ್ ಬಳಸಬೇಡಿ. ನಿಲ್ಲಿ. ಸಿದ್ಧರಾಗಿ ಹೊರಟಿರಿ. ಸೌಂಡ್ ಐತ್ರಿ ಸರ್. ಆಫ್ ಮಾಡಲಾ? ಪಾಲಿಸಿದರೆ ನಮಗೆ ತೊಂದರೆ ಆಗುವುದಿಲ್ಲ. ಸಂಚಾರ ನಿಯಮಗಳನ್ನು ಸರಿಯಾಗಿ ಅನುಸರಿಸಿದರೆ ರಸ್ತೆ ಅಪಘಾತ ತಪ್ಪಿಸಬಹುದು. ರಸ್ತೆ ಅಪಘಾತಗಳಾದಾಗ ತುರ್ತು ಚಿಕಿತ್ಸೆಗಾಗಿ ನಮ್ಮ ರಾಜ್ಯದಲ್ಲಿ 108 ಸಂಖ್ಯೆ ಇರುವ ಆಂಬ್ಯುಲೆನ್ಸ್ ವಾಹನದ ಉಚಿತ ವ್ಯವಸ್ಥೆ ಇದೆ. ಇಲ್ಲಿ ರಸ್ತೆಯ ಸಂಚಾರ ನಿಯಮಗಳನ್ನು ತಿಳಿಸಿದ್ ನಾವು, ಓಕೆನಾ? ಸಿಟಿಗಳಿಗೆಲ್ಲ ಹೋದಾಗ ಈ ಥರನೇ ಇರುತ್ತೆ. ಇಲ್ಲಿ ಹಳ್ಳಿ ಇರೋದ್ರಿಂದ ಇರಂಗಿಲ್ಲ ಅಷ್ಟೇ. ಸೊ ನೀವು ಸಿಟಿಗೆ ಹೋದಾಗ ಇವನ್ನೆಲ್ಲ ಪಾಲಿಸ್ಬೇಕು. ಎಲ್ಲೆಲ್ಲಿ ಬೇಕೋ ಅಲ್ಲಲ್ಲಿ ನುಗ್ಗಬಾರ್ದು. ಆಮೇಲೆ ಜೀಬ್ರಾ ಪಟ್ಟಿ ಅಂತ ಇರುತ್ತೆ, ಅಲ್ಲೇ ಓಡಾಡಬೇಕು. ಬಸ್ಗಳು ಬರಬೇಕಾದ್ರೆ ಆ ಕಡೆ ಈ ಕಡೆ ನೋಡ್ಕೊಂಡು ಬರಬೇಕು. ಒಂದೇ ಸಲ ರೋಡ್ ದಾಟಂಗಿಲ್ಲ. ಶಾಲೆ ಎಲ್ಲೆಲ್ಲಿರುತ್ತೋ ಅಲ್ಲೆಲ್ಲ ಸೌಂಡ್ ಕಡಿಮೆ ಇರಬೇಕು. ಗೊತ್ತಾಯ್ತಾ? ಇವ್ನು ಪಾಲಿಸಿದ್ರೆ ನಮ್ಗೆ ಯಾವುದೇ ರೀತಿಯ ಅಪಾಯ ಆಗಲ್ಲ ಅನ್ನೋದಕ್ಕೋಸ್ಕರ ಮಾಡಿಸಿದ್ದು. ಓಕೆನಾ? ಅರ್ಥ ಆಯ್ತಾ? ಸೊ ಹಂಗಾಗಿ ಅವಸರವೇ ಅಪಘಾತಕ್ಕೆ ಕಾರಣ. ಅವಸರವೇ ಅಪಘಾತಕ್ಕೆ ಕಾರಣ. ಸೊ ಯಾರಿಗೂ ಅವಸರ ಇರಬಾರ್ದು. ರಸ್ತೆಯಲ್ಲಿ ಬರಬೇಕಾದ್ರೆ ನೋಡ್ಕೊಂಡೇ ಬರಬೇಕು. ಇಲ್ಲೇನೋ ನಡೆಯುತ್ತೆ, ದೊಡ್ಡ ದೊಡ್ಡ ಸಿಟಿಗಳಿಗೆ ಹೋದಾಗ ಅಲ್ಲೆಲ್ಲ ಇವನ್ನ ಪಾಲಿಸಲೇಬೇಕು. ಅದಕ್ಕೆ ನೀವೇನಾದರೂ ಒಂದ್ಸಲ ಬೆಂಗಳೂರಿಗೆ ಹೋದ್ರೆ, ಬಳ್ಳಾರಿಗೆ ಹೋದ್ರೆ, ಎಲ್ಲಾದ್ರೂ ಹೋದ್ರೆ ಈ ಥರ ಎಲ್ಲ ಬೋರ್ಡ್ ಇರ್ತವೆ, ನೋಡ್ಕೊಂಡು ಅಬ್ಸರ್ವ್ ಮಾಡ್ಕೋಬೇಕು. ಗೊತ್ತಾಯ್ತು? ಸರ್ ಆಫ್ ಮಾಡಲ್ಲ ಸರ್. ಸರ್ ಆಫ್ ಮಾಡಲ್ಲ. ಹಾಗೆ ಆಫ್ ಮಾಡಿ. ಬಾ.